ಶ್ರೀಮದ್ ಭಾಗವತದ 10ನೇ ಸ್ಕಂದವನ್ನು ಕೇಳುವುದರಿಂದ ಉಂಟಾಗುವ ಫಲವನ್ನು ಹೇಳ್ತಾರೆ. ಹಿಂದೆ ಚಂಪಾಪುರದಲ್ಲಿ ವಾಮನ ಎಂಬ ಬ್ರಾಹ್ಮಣ ಇದ್ದ. ದುರ್ಬುದ್ಧಿ ಉಳ್ಳವನಾಗಿದ್ದವ. ಶ್ರೀಕಂಠ ಎಂಬ ಬ್ರಾಹ್ಮಣನ ಹತ್ತಿರ ಓದಲಿಕ್ಕೆ ಹೋಗಿದ್ದಾನೆ. ಅಲ್ಲಿ ಓದುತ್ತಾ ಇರುವಾಗ ಗುರುಪತ್ನಿಯನ್ನು ಅವನು ಆಕ್ರಮಣ ಮಾಡಬೇಕು ಅಂತ ಪ್ರಯತ್ನಿಸುತ್ತಾನೆ. ಆದರೆ ಅವಳು ಒಪ್ಪಲಿಲ್ಲ. ಅದನ್ನು ನೋಡಿ ವಾಮನ ಏನು ಮಾಡ್ದ, ಗುರುಗಳನ್ನು ಮುಗಿಸಿಬಿಡಬೇಕು ನೋಡಿದವ. ಒಮ್ಮೆ ಗುರು ಶಿಷ್ಯರು ಸೇರಿಕೊಂಡು ಯಜ್ಞಕ್ಕಾಗಿ ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಒಂದು ಸ್ಥಳದಲ್ಲಿ ಗುರುಗಳು ಮಲಗಿದ್ರು. ಇವಾಗೇನು ಮಾಡ್ದ, ಆ ಗುರುಗಳ ಮೇಲೆ ಕಟ್ಟಿಗೆ ಎಲ್ಲ ರಾಶಿ ಹಾಕಿ ಬೆಂಕಿ ಹಚ್ಚಿ ಸಾಯಿಸೇ ಬಿಟ್ಟ. ಗುರುಗಳ ಮನೆಗೆ ಬಂದ, ಅಳುತ್ತಾ ಬಂದಲ. ಗುರುಗಳು ಹಾವು ಕಚ್ಚಿ ಸತ್ತೋಗ್ಬಿಟ್ರು ಅಂತ ಸುಳ್ಳು ಹೇಳಿ ಗುರುಗಳ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಒಂದ್ಸರಿ ಚೆನ್ನಾಗಿ ಕುಡ್ಕೊಂಡು ಬಂದಿದ್ದಾನೆ. ಆ ಗುರು ಪತ್ನಿಯನ್ನು ಆಕ್ರಮಿಸಲಿಕ್ಕೆ ಹೋದಾಗ ಅವಳು ಎಚ್ಚರ ತಪ್ಪಿ ಬಿದ್ದುಬಿಟ್ಲು. ಅವಳು ಇದ್ದ ಆಭರಣವೆಲ್ಲ ದೋಚಿಕೊಂಡು ಅಲ್ಲಿಂದ ಓಡಿಬಿಟ್ಟ. ಎಲ್ಲೋ ದೇಶಾಂತರಕ್ಕೆ ಹೋಗಿದ್ದಾನೆ. ಅಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಈ ಹಣವನ್ನೆಲ್ಲ ಕೊಟ್ಟು ಅವನ ಮಗಳನ್ನು ತಾನು ಮದುವೆ ಮಾಡಿಕೊಳ್ತಾರೆ. ಒಂದು ಹೆಣ್ಮಗಳು ಹುಟ್ಟಿದಳು. ಒಂದು ದಿವಸ ಏನಾಯಿತು, ಆ ಹೆಂಡತಿ ಸತ್ತೋಗ್ಬಿಡ್ತಾಳೆ. ನಂತರ ಈ ಮಗಳನ್ನು ಸಾಗುತ್ತಾ ಇದ್ದಾನೆ. ದುಷ್ಟಾಮ ಮಾಂಸ ಮದ್ಯ ಎಲ್ಲ ಕುಡಿಬಿಡ್ತಾನೆ. ಒಮ್ಮೇನಾಯಿತು, ಆ ಕುಡಿತದ ಅಮಲದಲ್ಲಿ ತನ್ನ ಮಗಳನ್ನೇ ಅತ್ಯಾಚಾರ ಮಾಡಲಿಕ್ಕೆ ಹೋಗ್ತಾನೆ. ಬಂಧುಗಳೆಲ್ಲ ಚೆನ್ನಾಗಿ ಅವನು ಒದ್ದು ಓಡಿಸ್ಬಿಟ್ರಲ್ಲ, ಅವನ್ನೆಲ್ಲ ಬಿಟ್ಟುಬಿಟ್ರು. ಆ ಮಗಳು ಸತ್ತೋಗ್ಬಿಟ್ಲು. ನಂತರ ಹಣವೆಲ್ಲ ಮುಗೀತು. ಕಾಡಿಗೆ ಹೋಗ್ತಾನೆ. ದಾರಿ ಹೋಗ್ತಿರೋದೆಲ್ಲ ದೋಚಲಿಕ್ಕೆ ಶುರು ಮಾಡ್ದ. ಕೊನೆಗೂ ಅವನು ಪ್ರಾಣ ಹೋಯಿತು. ಮಾಡಬಾರ್ದ ಪಾಪಗಳು ಮಾಡಿದ ಕಾರಣ ರೌರವಾದಿ ನರಕಗಳನ್ನು ಅನುಭವಿಸಿದ. ರೂರು ಪಕ್ಷಿಗಳು ಬಂದು ಪ್ರಾಣಿಗಳು ಬಂದು ಕುಕ್ಕಿ ಕುಕ್ಕಿ ಹಾಕಿದವು ಅವನ್ನ. ವೈತರಣಿ ನದಿಯಲ್ಲಿ ಅವರನ್ನು ಹಾಕಿ ಮುಳುಗಿಸಿ ತೆಗಿತಾರೆ. ಕುಂಬಿ ಪಾಕದಲ್ಲಿ ಚೆನ್ನಾಗಿ ತಾಮ್ರದ ತಗಡದಲ್ಲಿ ಹೊರಲಾಡಿಸಿಬಿಡ್ತಾರೆ. ಕೊಪ್ಪರಿಗಳ ಎಣ್ಣೆ ಕೊತ ಕುದಿತಾ ಇರದೆ ಅವನು ಎತ್ತಿ ಗರ್ವಡ ಕರವಂತ ಕರೆದು ಬಿಡ್ತಾರೆ. ಹೀಗೆ ನಾನಾ ರೀತಿಯಲ್ಲಿ ಪಾಪಕ್ಕೆ ತಕ್ಕ ಶಿಕ್ಷೆಯನ್ನು ನೀಡುತ್ತಾರೆ ಯಮಲೋಕದಲ್ಲಿ. ಕೊನೆಗೂ ಒಬ್ಬ ಚಂಡಾಲನಾಗಿ ಹುಟ್ಟಬೇಕಾಯಿತು. ಗೋಮತಿ ನದಿ ತೀರಕ್ಕೆ ಹೋಗ್ತಾನೆ. ಜಾಬಾಲಿ ಋಷಿಗಳು ಶ್ರೀಮದ್ ಭಾಗವತದ 10ಮ ಸ್ಕಂದವನ್ನು ಹೇಳ್ತಾ ಇದ್ರು. ಅದನ್ನು ಕೇಳಿ ಅದರ ಪ್ರಭಾವದಿಂದ ಅವನ ದೇಹ ಬಿದ್ದು ಬಿಡ್ತು. ದಿವ್ಯ ವಿಮಾನ ಬಂದುಬಿಡ್ತು. ಅದೇ ಸಮಯದಲ್ಲಿ ಏನಾಯಿತು, ಯಮದೂತರು ಅಲ್ಲಿ ಬಂದಿದ್ದರು ಅವನು ಸೆಳ್ಕೊಂಡು ಹೋಗಲಿಕ್ಕೆ. ಆಗ ವಿಷ್ಣುದೂತರು ಬಂದು ಅವನು ಬಿಡಿಸಿ ಆ ವಿಮಾನದಲ್ಲಿ ಕೂಡಿಸಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಇವನು ಭಾಗವತ 10ಮ ಸ್ಕಂದ ಪಾರಾಯಣ ಮಾಡಿದ್ದಾನೆ. ಎಲ್ಲ ಪಾಪಗಳು ಪರಿಹಾರವಾಗಿದೆ ಇಷ್ಟು ಹೇಳಿ ಆ ಯಮದೂತರನ್ನು ಕಳಿಸಿಬಿಡ್ತಾರೆ ವಿಷ್ಣುದೂತರು. ಹೀಗೆ ವಿಮಾನದಲ್ಲಿ ಕೂಡಿಸಿಕೊಂಡು ವೈಕುಂಠಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಹೀಗೆ ಭಾಗವತ 10ಮ ಸ್ಕಂದ ಅದರ ಶ್ರವಣ ಪರಮ ಮಂಗಳಕರವಾದದ್ದು. ಇಲ್ಲಿಗೆ 375ನೇ ಕತೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.